ನಾನೇ ಬಂದೆ. ನೀವ್ ಹೇಳ್ದಂಗೆ ಆಡ್ತೀನಿ. ಇಗೋ ಅಚೀವ್ಮೆಂಟು ಅಂತ ತಿಳ್ಕೊಂಡು ಒಂದೇ ಒಂದು ಮಾತಿಂದ ಒಂದು ಸರ್ಕಾರ ಬೀಳುತ್ತೆ, ಒಂದು ಸರ್ಕಾರ ನಡೆಯುತ್ತೆ ಅಂದರೆ ಸುಮ್ಮನೆ ಜನ ನನ್ನನ್ನು ಚಾಣಾಕ್ಷ ಕಿಂಗ್ ಮೇಕರ್ ಅಂತೆಲ್ಲ ಅನ್ನಲ್ಲ. ಇದರ ಒಂಥರ ಮತ್ತಲ್ಲಿದ್ದ ಹೆಂಗಿದೆ ಯಾವಾಗ್ಲೂ ಈ ಕ್ಯಾರೆಕ್ಟರ್ ಒಂದು ಹಂಗೇನಿರುತ್ತೆ. ತಿಥಿ ಊಟಕ್ಕೆ ಕಾಗೆ ಇಲ್ಲ ಅಂತ ಅನ್ಕೊಂಡಿದ್ದೆ, ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟಿದ್ರ. ಬೀಜ ಗುರು ಧನುಷ್ ಕೋಟ ಯಾರು ಇವನು ಯಾಕೆ ಮುಂದೆ ಪರ್ಮಿಷನ್ ಇಲ್ಲದೆ ಫೋಟೋ ತೆಗೆಯೋದು ಅಫೆನ್ಸ್ ಮಾಮ್. ಬರೀ ಫೋಟೋ ತೆಗೆದಿದ್ದಕ್ಕ ಪೊಲೀಸ್ ಬಂದ್ರೆ ಇಲ್ಲಿಗೆ ಬಂದ್ರೂ ಬದಲಾಗ್ಲಿಲ್ಲ. ನೀನು ಬದಲಾಗೋದಾ? ಇನ್ನು ತುಂಬಾ ಇಂಪ್ರೂವ್ ಆಗಿದ್ದೀನಿ. We got the body. Thanks, Deva. Bye, Deva. ಆ ಪೊಲೀಸರು ಹೋಗ್ಬೇಕಾದ್ರೆ ಲೋಲ ಕಲ್ಲೋಲ ಎಲ್ಲ ಗೊತ್ತಿದ್ಮೇಲೆ ನಡಿ ಇಂಡಿಯಾಗೆ. ವಾಯ್? CM ಆಗೋಕೆ. ಅದು ನಿಮ್ಮ ತಂದೆ ಆಸೆ. ಅಂದ್ರೆ ನನಗೀಗ ರಾಜಯೋಗ ಶುರು ಆಗಿದೆ. ಇವ್ರು ಆಕ್ಚುಲಿ CM ಆದ್ರೆ ಅದು ಗ್ರೇಟ್ ಗುರು. ಫೋನ್ ಆಯ್ತಾ ಇಲ್ಲ ಅವನು. ಸಿನಿಮಾದಲ್ಲಿ ಹೇಳ್ತಾ ಇಲ್ಲ, ರಿಯಲ್ ಲೈಫಲ್ಲಿ ಆಗ್ಬೇಕು. ಈ ನನ್ನ ಮಗ ಫೋಟೋಗ್ರಾಫರ್ ಬಾಯಿಗೆ. ಧನುಷ್ ಒಳಗೆ ಲುಕ್ಕೇ ಚೇಂಜ್ ಆಯ್ತಲ್ಲ. ಎಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇದೀವಿ. ಬಾ ಮಾತಾಡೋಣ. ಇವನು ಫಸ್ಟ್ ನೋಡಿದ್ ನೀವೇ ತಾನೆ? ಅಂದ್ರೆ ಇವನನ್ನು ಬಂದ ತಕ್ಷಣ ನೋಡಿದ್ ನೀವೇ ಅಲ್ವಾ? ಧನುಷ್ ನೀನು ಹೋಗಿ ರೆಸ್ಟ್ ತಗೋ. ವಿಷಯ ಗೊತ್ತಾಗಿದ್ಯೋ ಏನೋ, ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಬಾಮ್ಮ, ನಾವೇನು ಬೆಳ್ಚಿಪ್ಪ ಮಕ್ಕಳ, ನಾವು ಅದೇ ಸ್ಕೂಲೇ ಓದಿರೋದು. ಅಹಂಕಾರ. ವಾಯ್? CM ಆಗೋಕೆ. ಅದು ನಿಮ್ಮ ತಂದೆ ಆಸೆ. ಅಂದ್ರೆ ನನಗೀಗ ರಾಜಯೋಗ ಶುರು ಆಗಿದೆ. ಬರಲ್ಲ ಅಂದ್ರೆ ನಿನ್ನ ಯೂನಿವರ್ಸಲ್ ಲ್ಯಾಂಗ್ವೇಜ್ ಮನಿ ಇದೆಯಲ್ಲ, ಅದು ಸ್ಟಾಪ್ ಆಗುತ್ತೆ. ಮಾಮ್, ನೀವೇಗಂದ್ರೆ ಹೇಗೆ ಮಾಮ್? ಮಾಮ ಅಂತ ಮರ್ಯಾದೆ ಕೊಟ್ರೆ ನನಗೆ ಆಡ್ರ? ಫ್ಲೈಟಲ್ಲಿ ಬಂದಿದ್ಯಾ, ಕಾಫಿನಲ್ಲಿ ಹೋಗೋ ಥರ ಮಾಡ್ಕೋಬೇಡ. ಈ ಬಾಸ್ ನೋಡ್ಬೇಕಂತ ಥಿಯೇಟರ್ ನನ್ನ ಆಕ್ಟಿಂಗ್ ನೋಡಿ ಜನ ಸಿಳ್ಳೆ ಚಪ್ಪಾಳೆ ಹೊಡೆದ್ರೆ ಟಾಪ್ ಕಿತ್ಕೊಂಡು ಬಿಡ್ಬೇಕು. ಹಾಗೆ ಥಿಯೇಟರ್ ಮುಂದೆ ನಂದೊಂದು ಕಟ್ಔಟ್ ನಿಂತ್ಕೊಂಡ್ಬಿಡ್ಬೇಕು. ನಿಲ್ಲುತ್ತೆ ನಾಣಿ. ನಾನು ಹೊಡಿಯೋ ಒಂದೊಂದು ಡೈಲಾಗು ಆಟೋ ಹಿಂದೆ, ಕ್ಯಾಬ್ ಹಿಂದೆ ಸ್ಲೋಗನ್ ಎಲ್ಲ ಆಲ್ರೆಡಿ ಆಗಿದೆ, ಅದಕ್ಕೋಸ್ಕರ ಹೇಳ್ತಿರೋದು. ನಾಳೆ ಕಟ್ಔಟ್. ಈಗಲೂ ಮಿಡಲ್ ಕ್ಲಾಸ್ ವ್ಯಾಲ್ಯೂಸ್ನ ಬಿಡದೆ ಜೊತೆಲೇ ಮಾರ್ಕೆಟಿಗೆ ಬರ್ತೀವಲ್ಲ, ಅದೇ ಖುಷಿ ರೀ. ನಾನು ಗಮನಿಸ್ತಾನೆ ಇದ್ದೀನಿ, ಲಂಡನ್ಗೆ ಹೋಗಿ ಬಂದಾಗ್ಲಿಂದ ತೀರಾ ಡಲ್ಲಾಗಿ ಕಾಣಿಸ್ತಿದ್ದೀರಾ. ನನ್ನ ಒಳಗಡೆ ಇರೋ ಆಕ್ಟ್ರು ನನ್ನ 10 ನಿಮಿಷ ಕೂಡ ಸುಮ್ಮನೆ ಇರಕ್ ಬಿಡೋದಿಲ್ಲ. ನೋಡಬಾ, ತೊಗರಿಬೇಳೆ 10 kg, ಹೆಸರು ಕಾಳು 20 kg, ಮೈದಾ ಲಾಸ್ಟಿಗೆ ಶರಣ್ ತರ ವಾಯ್ಸ್ ಬಂತು. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ತೆರಳಿದ್ರು. ಆದ್ರೆ ಅವರು ಇಷ್ಟು ವರ್ಷ ಯಾವ ದೇಶದಲ್ಲಿದ್ರು, ಅವರ ಹಿನ್ನೆಲೆ ಏನು, ಇದೆಲ್ಲವೂ ನಿಗೂಢವಾಗಿ ಉಳಿದಿದೆ. ಜನಸಾಮಾನ್ಯರನ್ನ ಕಾಡ್ತಾ ಇರುವ ಈ ಎಲ್ಲಾ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕಿದೆ. ಏನ್ ಗುರು ನೀನು ಒಂದ್ ಆಂಗಲ್ ಅಲ್ಲಿ ನೋಡಕ್ಕೆ CM ಮಗ ಧನುಷ್ ರಾಜಶೇಖರ್ ತರ ಕಾಣಿಸ್ತೀಯಾ? ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ನಾಡೈತಿ. ಅಂಜಿಕೆ ಎಂಬುದರಿದಿರ ಬೀಡೈತಿ. ಕಿತ್ತೂರು ದೇಶಭಕ್ತಿ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವಭಯ ತೋರಿಸ್ತಿ. ಬದುಕೋ ಆಸಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸಿ ನಮ್ಗೂ ಇಲ್ಲ. ಥಿಯೇಟರ್ ಕ್ರೇಜಿ ಆಗಿರ್ತಾರೆ ಈ ಸೀನ್. ಚಿಂದಿ ಉಡಾಯಿಸ್ಬಿಟ್ರಲ್ಲ.
ಇವ್ರ ಗೆಟಪ್ ಹಾಕೊಂಡು ಕಾಲ ಕಳೀತಾ ಇರ್ತೀಯ. ಟ್ಯಾಲೆಂಟ್ ಇದೆ, ಯಾರನ್ನಾದ್ರೂ ಅಪ್ರೋಚ್ ಮಾಡು, ಖಂಡಿತವಾಗ್ಲೂ ನಿನ್ನ ಸಿನಿಮಾದಲ್ಲಿ ಅವಕಾಶ ಸಿಗತ್ತೆ. ಸರ್ ಬಂದ್ರಿ, ಕಾರಲ್ಲಿ ಕೂರಿಸ್ಕೊಂಡ್ರಿ, ಇಲ್ಲಿ ಕರ್ಕೊಂಬಂದ್ರಿ. ಇಲ್ಲಿ ನೋಡಿದ್ರೆ ಇಷ್ಟೊಂದು ದುಡ್ಡು ತೋರಿಸ್ತಾ ಇದ್ರಲ್ಲ, ಏನು ಸರ್ ಇದಲ್ಲ? ನನ್ನ ಹೆಸರು ಅನಂತ್ ನಂಬಿಯಾರ್. HCM ರಾಜಶೇಖರ್ ಇದಾರಲ್ಲ, ಅವ್ರಿಗೆ ಅಡ್ವೈಸರ್. ನೀನು ಧನುಷ್ ರಾಜಶೇಖರ್ ಆಗಿ ಆ್ಯಕ್ಟ್ ಮಾಡಬೇಕು. ಧನುಷ್ ರಾಜಶೇಖರ ನಿಜ ಜೀವನದಲ್ಲ ಸರ್? ಹೌದು. ಆ್ಯಕ್ಟ್ ಮಾಡಿ ನೀನು ಜನಗಳನ್ನು ಎಷ್ಟು ಇಂಪ್ರೆಸ್ ಮಾಡ್ತೀಯೋ, ನೀನು ಹೀರೋ ಆಗೋ ಪಿಕ್ಚರ್ಗೆ ಅಷ್ಟು ಬಜೆಟ್ ಜಾಸ್ತಿ ಆಗುತ್ತೆ. ಯಾಕೆ ಸರ್, ಅವರೇ ಇದ್ದಾರಲ್ಲ. ತುಂಬ ಪ್ರಶ್ನೆ ಕೇಳೋದು ನನಗಿಷ್ಟ ಆಗೋಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಬೇಕಾ, ಇಲ್ಲ ನಿನ್ನ ಕನಸಿಗೆ ರೆಕ್ಕೆ ಬೇಕಾ? ಮನಿ ಬೇಕು ಸಾರ್. ನಾನು ಹೇಳೋದನ್ನು ಚಾಲೆಂಜ್ ಆಗಿ ತೊಗೊಂಡು ಆ್ಯಕ್ಟ್ ಮಾಡು, ಆಮೇಲೆ ನೀನೇ ಚಾಲೆಂಜಿಂಗ್ ಸ್ಟಾರ್. ಕರೆಕ್ಟ್ ಸರ್, ನೀವು ಹೇಳ್ತಾ ಇರೋದು ಕರೆಕ್ಟ್ ಸರ್. ನಮ್ಮ ರುಕ್ಕುನು ಇದನ್ನೇ ಹೇಳ್ತಾ ಇರೋದು ಸರ್. ನೀನೊಬ್ಬ ದೊಡ್ಡಿರೋ ಹಾಗೆ ಆಗ್ತೀಯ ಅಂತ. ಆಕ್ಟಿಂಗ್ ಬಗ್ಗೆ ನೀವು ಚಿಂತನೆ ಮಾಡಬೇಡಿ ಸರ್, ಅದ್ ನಮ್ಮ ಇನ್ಬಿಲ್ಟ್ ಆ್ಯಪ್. ಹಂಗೆ ಬಡದ್ ಬಾಯಿ ಹಾಕೊಡಿ ಸರ್. ನನ್ನ ಹೀರೋ ಮಾಡ್ತಿರಲ್ಲ ಸರ್. ನಾನು ಹೇಳ್ದಂಗೆ ಕೇಳಿದ್ರೆ ಖಂಡಿತ ಮಾಡ್ತೀನಿ. ಅಯ್ಯೋ ಸರ್, ನೀವ್ ಹೇಳಿದಕ್ಕೆಲ್ಲ ಸೈ ಸರ್. ಇನ್ಮೇಲೆ ನೀವೇ ರಿಮೋಟು, ನಾನೇ ಬಂದೆ. ನೀವ್ ಹೇಳ್ದಂಗೆ ಆಡ್ತೀನಿ. ಕೊಡಿಲ್ ಕೊಡಿಲ್ ಸರ್, ಕೊಡು. ನಾಣಿ ಸರ್, ಈ ವಿಷಯ ಕೇಳಿದ್ರೆ ತುಂಬಾ ಖುಷಿ ಪಡ್ತಾನೆ ಸರ್. ಕೊಡಿಲ್. ರಿಸೀವ್ ಮಾಡು. ಹಾ ಸರ್. ಸ್ಪೀಕರ್ಗೆ ಹಾಕು. ಹಲೋ ಹಲೋ ಗುರು. ನೋಡು, ನಾನು ಹೇಳ್ಕೊಟ್ಟಿದ್ದೇಳು. ನನಗೆ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ, ಬಾಂಬೆಗೆ ಹೋಗ್ತಾ ಇದ್ದೀನಿ, 6 ತಿಂಗಳು ಬಿಟ್ಟು ಬರ್ತೀನಿ ಅಂತ ಹೇಳಿ. ಗುರು ಕೇಳಿಸ್ತಾ ಇದೆಯಾ? ಹಲೋ ಲೇ ನಾಡಿ ಮಗ, ನಂಗೆ ಹೀರೋ ಚಾನ್ಸ್ ಸಿಕ್ಕಿದೆ ಕಡೋ. ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ, ಇನ್ನೊಂದು 6 ತಿಂಗಳು ಬಿಡ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಹೇಳ್ತಿದ್ದೆ ಗುರು? ನಿಜವಾಗ್ಲೂನಾ? ದೇವ್ರೆ, ನನ್ಗಂತೂ ಸಖತ್ ಖುಷಿ ಆಗ್ತಿದೆ ಗುರು. ಅದ್ ಸರಿ, ನಾಳೆಯಿಂದ ನನ್ ಗತಿ ಏನು? ಮೆಸ್ ಗತಿ? ಮೆಸ್ ಕ್ಲೋಸ್ ಮಾಡ್ಕೊಂಡು ಊರಿಗೆ ಹೋಗು, ನಾನು ಬಂದ ಮೇಲೆ ಬಾ ಅನ್ನು. ಗುರು ಇದೆಯಾ ಬಾಂಬೆಗೆ ಹೊರಟ್ಬಿಟ್ಟ? ಲೇ ಸಿಚಾ, ಒಂದ್ ಕೆಲಸ ಮಾಡೋ, ನೀನ್ ಮೆಸ್ನ ಕ್ಲೋಸ್ ಮಾಡ್ಬಿಟ್ಟು ನೀ ಊರಿಗೆ ಹೋಗ್ಬಿಡು. ನಾನು ಅಲ್ಲಿಂದ ಬಂದ್ಮೇಲೆ ನಿನ್ ಫೋನ್ ಮಾಡ್ತೀನಿ. ಹಂಗೆ ಒಂದ್ ಕೆಲಸ ಕಡ, ಅಕ್ಕಿ ಡಬ್ಬಲ್ಲಿ ಕಾಸೈತೆ, ನೀನೊಂದ್ ಸ್ವಲ್ಪ ಎತ್ಕೊಂಡು ರಂಗಮ್ ಸ್ವಲ್ಪ ಕಾಸು ಕೊಟ್ಬಿಡು. ಗುರು. ಕೃಷ್ಣ, ನಾ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಕೃಷ್ಣನಾಗ ನಿಂಗಿದು ಕೊನೆ ದಿನ. ಆ ಒಪ್ಪಿಗೆ ಇದೆಯಲ್ಲ, ಹೋಗ್ತಿದ್ದ ಹಾಗೆ ತುಂಬಾ ಕಷ್ಟದ ಒಪ್ಪಿಗೆ ಅದಲ್ಲ. ಗೊತ್ತಾಯ್ತು ಸರ್. ಧನುಷ್ ಅಂದ್ರೆ ಲೀಡರ್, ಲೀಡರ್ ಅಂದ್ರೆ ಧನುಷ್ ಅಂತ ಆ ಥರ ಟ್ರೈನಿಂಗ್ ಹಾಗೆ ರೆಡಿ ಮಾಡ್ತೀನಿ. So this is how it turns. So yeah, part 3ಗೋಸ್ಕರ ವೆಯ್ಟ್ ಮಾಡಿ.